ಗವರ್ನರ್ ವರ್ಸಸ್ ಗವರ್ನಮೆಂಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಜನವರಿ 22ನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಒಂದು ವಿಶೇಷ ಅಧಿವೇಶನವನ್ನು ಕರೆಯುತ್ತೆ. ಕಾರಣ, ಕೇಂದ್ರ ಸರ್ಕಾರ ನರೇಗಾ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಿ ವಿಕಸಿತ ಭಾರತ ಜಿ ರಾಮ್ಜಿ ಅನ್ನುವಂಥ ಹೆಸರನ್ನು ಇಡುತ್ತೆ. ಒಂದಷ್ಟು ಬದಲಾವಣೆಗಳು ಕೂಡ ಆಗತ್ತೆ. ಆ ಬದಲಾವಣೆಗಳ ವಿರುದ್ಧ, ಹೆಸರನ್ನು ಬದಲಾಯಿಸಿದರ ವಿರುದ್ಧ ಇದೀಗ ಕಾಂಗ್ರೆಸ್ ಸರ್ಕಾರದ ನಾಯಕರು ಸಿಎಂ ಸಿದ್ದರಾಮಯ್ಯ ಹಾಗೆ ಇಡೀ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಆ ಒಂದು ನಿರ್ಧಾರವನ್ನು ವಿರೋಧಿಸ್ತಿದ್ದಾರೆ. ಯಾಕೆ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಕೈಬಿಟ್ರಿ, ಇದು ಸರಿಯಲ್ಲ ಅನ್ನುವಂಥ ಬಹಳ ದೊಡ್ಡ ಮಟ್ಟದ ವಿರೋಧವನ್ನು ಈಗ ವ್ಯಕ್ತಪಡಿಸ್ತಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡಲಿಕ್ಕೆ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಲಿಕ್ಕೆ ಒಂದು ವಿಶೇಷ ಅಧಿವೇಶನವನ್ನು ಕರೆದಂಥ ಸಂದರ್ಭಗಳಲ್ಲಿ ವಿಧಾನಸಭೆಯ ಕಲಾಪಗಳು ಆರಂಭ ಆಗೋದು ರಾಜ್ಯಪಾಲರ ಭಾಷಣದ ಮೇಲೆ. ರಾಜ್ಯಪಾಲರ ಭಾಷಣ ಇಲ್ಲದೆ ಯಾವುದೇ ಕಲಾಪಗಳು ಆರಂಭ ಆಗಲಿಕ್ಕಿಲ್ಲ. ಇದು ನಮ್ಮ ಸಂವಿಧಾನದಲ್ಲಿರುವಂಥ ಒಂದು ನಿಯಮ. ಆದರೆ ಇವತ್ತು ಏನು ಮಾಡಿದ್ರು ರಾಜ್ಯಪಾಲರು, ಕೇವಲ 2 ನಿಮಿಷಕ್ಕೆ 30 ಸೆಕೆಂಡ್ ಭಾಷಣವನ್ನು ಮಾಡಿ ಕ್ಯಾಬಿನೆಟ್ ಸಿದ್ಧಪಡಿಸಿದಂತಹ ಭಾಷಣವನ್ನು ಓದದೆ ಅಲ್ಲಿಂದ ಹೊರಗೆ ಹೋಗ್ತಾರೆ. ಇದು ಕಾಂಗ್ರೆಸ್ ಸರ್ಕಾರದ ನಾಯಕರ ಒಂದು ಕೆಂಗಣ್ಣಿಗೆ ರಾಜ್ಯಪಾಲರ ನಡೆ ಗುರಿಯಾಗುತ್ತೆ. ಎಷ್ಟು ಮಟ್ಟಿಗೆ ಸರಿ ಇದು ರಾಜ್ಯಪಾಲರ ನಡೆ ಅನ್ನುವಂಥದ್ದು. ಜೊತೆಗೆ ಒಂದು ದೊಡ್ಡ ಹೈಡ್ರಾಮಾ ಆಗುತ್ತೆ. ಕಾಂಗ್ರೆಸ್ ನಾಯಕರು, ಬಿಜೆಪಿ ನಾಯಕರು ಎಲ್ಲರೂ ನೂಕಾಡ್ಕೊಳ್ತಾರೆ, ತಳ್ಳಾಡ್ಕೊಳ್ತಾರೆ, ರಾಜ್ಯಪಾಲರನ್ನ ತಡೆ ಹಿಡಿಯುವಂಥ ಪ್ರಯತ್ನ ಮಾಡ್ತಾರೆ. ಬಿ ಕೆ ಹರಿಪ್ರಸಾದ್ ಅವರು ಆ ಸಂದರ್ಭದಲ್ಲಿ ಬಟ್ಟೆ ಹರಿದೋಗತ್ತೆ. ಹೊರಗಿನ ಪ್ರಪಂಚಕ್ಕೆ ಇದು ಪ್ರಜಾಪ್ರಭುತ್ವ, ಹೊರಗೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಯಾರೂ ಯೋಚನೆ ಮಾಡೋದಿಲ್ಲ. ಅಲ್ಲಿ ಕಾಂಗ್ರೆಸ್ ನಾಯಕರಿಗೆ ಆಗಬೇಕಾದದ್ದೇನೋ ಕ್ಯಾಬಿನೆಟ್ ಸಿದ್ಧಪಡಿಸಿದಂಥ ಭಾಷಣವನ್ನು ಓದೇ ಹೋಗ್ತಿದ್ದಾರಲ್ಲ ರಾಜ್ಯಪಾಲರು ಅನ್ನುವಂಥ ಆಕ್ರೋಶ ಒಂದು ಕಡೆ. ಮತ್ತೊಂದು ಕಡೆ ರಾಜ್ಯಪಾಲರು ಮಾಡಿದ್ದು ಸರಿ. ಈ ಹಿಂದೆ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ರಾಜ್ಯಪಾಲರು ಹೀಗೆ ನಡ್ಕೊಂಡಿದ್ರು, ಇದು ಮೊದಲಲ್ಲ ಅನ್ನುವಂಥ ಸಮರ್ಥನೆಯನ್ನು ಬಿಜೆಪಿಯವರು ಸಮರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ. ಹಾಗಿದ್ರೆ ಯಾವುದು ಸರಿ? ನಿಜಕ್ಕೂ ರಾಜ್ಯಪಾಲರ ನಡೆ ಸರಿಯಾ? ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂಥವರು ಸಂವಿಧಾನಾತ್ಮದ ಒಂದು ವಿರುದ್ಧವಾಗಿ ನಡ್ಕೊಂಡ್ರು ಅನ್ನುವಂಥ ಒಂದು ಆರೋಪ ಇದೀಗ ರಾಜ್ಯಪಾಲರ ಮೇಲೆ ಇರುವಂಥದ್ದು. ಇದರ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ಕಾರ್ಯಕ್ರಮದಲ್ಲಿ 2 ಅತಿಥಿಗಳಿದ್ದಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬಿಜೆಪಿ ವಕ್ತಾರರಾಗಿರುವಂಥ ಸಿದ್ದಣ್ಣಗೌಡರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಗೆ ಮುಖ್ಯವಾಗಿ ಇವತ್ತಿನ ಒಂದು ಚರ್ಚೆಯಲ್ಲಿ ರಾಜ್ಯಪಾಲರ ನಡೆ ಸರಿನಾ ಅಥವಾ ರಾಜ್ಯಪಾಲರ ನಡೆ ತಪ್ಪಾ? ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರು ಹೇಗೆ ನಡ್ಕೊಳ್ಬೇಕಾಗಿತ್ತು? ಸಂವಿಧಾನಾತ್ಮಕವಾಗಿ, ರಾಜಕೀಯವಾಗಿ ರಾಜ್ಯಪಾಲರಿಗೆ ಇರುವಂಥ ಒಂದಷ್ಟು ಅವಕಾಶಗಳೇನು, ಆಯ್ಕೆಗಳೇನು? ಬಿಕ್ಕಟ್ಟಿನ ಪರಿಸ್ಥಿತಿ ಅಂತ ಬಂದಾಗ ರಾಜ್ಯಪಾಲರು ಅವರ ಸ್ವತಂತ್ರವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೋದಾ? ಯಾವ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜ್ಯಪಾಲರು ತಟಸ್ಥವಾಗಿರ್ಬೋದು? ಈ ಎಲ್ಲ ಪ್ರಶ್ನೆಗಳು ಕೂಡ ಖಂಡಿತ ಉದ್ಭವಿಸುತ್ತೆ. ಸೊ ಹಾಗಾಗಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೊಬ್ಬರು कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है. जय हिंद, जय कर्नाटक. ವಿಶೇಷ ಅಧಿವೇಶನ ಕರೆಯಲಾಗುತ್ತೆ. ಆ ಒಂದು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ ಅಂಥೇಳಿ ಕಾಂಗ್ರೆಸ್ ನಾಯಕರು ಬಹಳ ನಿರೀಕ್ಷೆಯಿಂದ ಕಾದು ಕುಳಿತಿದ್ರು. ಯಾಕಂದರೆ ಕ್ಯಾಬಿನೆಟ್ನಿಂದ ಕೇಂದ್ರ ಸರ್ಕಾರದ ನಿರ್ಧಾರದ ಬಗ್ಗೆ ಒಂದು ಭಾಷಣ ಸಿದ್ಧ ಆಗಿರುತ್ತೆ. ಆ ಭಾಷಣದ ಬಗ್ಗೆ ರಾಜ್ಯಪಾಲರಿಗೆ ಖಂಡಿತ ಅರಿವು ಇದ್ದೇ ಇರುತ್ತೆ. ಯಾಕಂದರೆ ವಿಶೇಷ ಅಧಿವೇಶನ ಕರೆದಿರುವ ರೀಸನ್ ಕೂಡ ರಾಜ್ಯಪಾಲರ ಗಮನಕ್ಕೆ ಬಂದೇ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಕಲಾಪ ಬಹಳ ದೊಡ್ಡ ಮಟ್ಟದ ಹೈ ಡ್ರಾಮಾ ಸೃಷ್ಟಿಯಾಗೋದಕ್ಕೂ ಕೂಡ ಕಾರಣ ಆಯಿತು. ಬಟ್ ಕಲಾಪ ನಾಳೆಗೆ ಮುಂದೂಡಿಕೆ ಕೂಡ ಆಯಿತು. ಯಾಕಂದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಬ್ಬರಿಗೂ
ಅಲ್ಲಿ ಕಚ್ಚಾಟ ಆಗ್ತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರಿಗೆ. ಇಂಥ ಸಂದರ್ಭದಲ್ಲಿ ಕಲಾಪ ಕರೆದಿರುವಂಥ ಉದ್ದೇಶವೇ ಈಡೇರುವುದಿಲ್ಲ. ಹೀಗಾಗಿ ಈ ಕಲಾಪವನ್ನು ಮುಂದುವರಿಸಿದ್ರೆ ಬಹಳ ದೊಡ್ಡ ಮಟ್ಟದ ಜಗಳ ಆಗುವಂಥ ಸೂಚನೆ ಸಿಕ್ಕಿದ್ದೇ ಸ್ಪೀಕರ್ ಅವರು ಕಲಾಪವನ್ನು ಮುಂದೂಡಿಕೆ ಮಾಡ್ತಾರೆ ನಾಳೆಗೆ. ಇವತ್ತಿನ ಕಲಾಪದ ನಡೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕಾರ್ಯಕ್ರಮದಲ್ಲಿ ಅತಿಥಿಗಳಿದ್ದಾರೆ. ಬಿಜೆಪಿ ವಕ್ತಾರರಾಗಿರುವಂಥ ಸಿದ್ದಣ್ಣಗೌಡರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಮತ್ತೊಬ್ಬರು ಮುಖಂಡರು, ಕಾಂಗ್ರೆಸ್ ಮುಖಂಡರು ಮಹಂತೇಶ್ ಹಟ್ಟಿಯವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ನಾನು ಮೊದಲಿಗೆ ಮಹಂತೇಶ್ ಹಟ್ಟಿಯವ್ರನ್ನೇ ಕೇಳಕ್ಕೆ ಬಯಸ್ತೀನಿ. ಸರ್, ಕಲಾಪ ಆರಂಭ ಆಗೋಕ್ಕೆ ಮುಂಚೆ ರಾಜ್ಯಪಾಲರ ಭಾಷಣ ಮಾಡಬೇಕು ಅನ್ನುವಂಥದ್ದು ಸಂವಿಧಾನದಲ್ಲಿರುವಂಥ ಒಂದು ನಿಯಮ, ಒಂದು ಸಂವಿಧಾನಾತ್ಮಕ ಕರ್ತವ್ಯ. ಅವರು ಇವತ್ತು ಅದನ್ನು ಕರೆಕ್ಟಾಗಿ ಮಾಡಿದ್ರು ಅಂತ ಅನಿಸುತ್ತೆ ಸರ್ ನಿಮಗೆ? ನೋಡಿ ಮೇಡಮ್, ಇಡೀ ದೇಶದಲ್ಲಿರಲಿ ರಾಜ್ಯದಲ್ಲಿರಲಿ ನಮ್ಮ ದೇಶಕ್ಕೆ ಸಂವಿಧಾನ ಬಹಳ ಮುಖ್ಯ.